ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಇವರ ವತಿಯಿಂದ ನೂತನ ಸದಸ್ಯತ್ವ ಅಭಿಯಾನ ಕುರಿತ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಿದ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ರಮೇಶ್ ರಾಜು ಹಾಡ್ಯ ಅವರು, ಭಾರತೀಯ ಕಿಸಾನ್ ಸಂಘ ಸ್ಥಾಪನೆಯಾಗಿ 45 ವರ್ಷ ಕಳೆದಿದೆ. ದೇಶದ ಅತಿದೊಡ್ಡ ರಾಜಕೀಯೇತರ ರೈತ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕಿಸಾನ್ ಸಂಘ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವ ಒಂದೇ ಒಂದು ಸಂಘಟನೆ ಅಂದ್ರೆ ಅದು ಕಿಸಾನ್ ಸಂಘಟನೆ. ರೈತರ ಹಲವು ಬೇಡಿಕೆಗಳನ್ನು ಆಳುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದೆ. ಇನ್ನು ದೇಶದ ಎಲ್ಲ ರಾಜ್ಯ, ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಮಿತಿ ರಚಿಸುವ ನಿಟ್ಟಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಸಮಿತಿ ರಚಿಸುವ ಸದಸ್ಯತ್ವ ಅಭಿಯಾನವನ್ನ ಕೈಗೊಂಡಿದೆ. ಈ ಬಾರಿ 2024ರಿಂದ 2027 ಇಸ್ವಿವರೆಗೂ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಸದಸ್ಯರಾಗಿ ಎಂದು ಹೇಳಿದ ರಮೇಶ್ ರಾಜು ಅವರು, ಬರುವ ಫೆಬ್ರವರಿ 1ನೇ ತಾರೀಕು 2024ರಿಂದ 10ನೇ ತಾರೀಕು 2ನೇ ತಿಂಗಳು 2024 ಅಂದರೆ 10 ದಿನಗಳ ಕಾಲ ನಡೆಯುವ ಈ ಸದಸ್ಯತ್ವ ಅಭಿಯಾನದಲ್ಲಿ ಎಲ್ಲ ರೈತ ಬಾಂಧವರು ಕೂಡಲೇ ಭಾರತ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಸದಸ್ಯತ್ವ ಪಡೆಯಲು ಮನವಿ ಮಾಡಿದರು. ಸದಸ್ಯತ್ವ ಪಡೆಯುವುದರಿಂದ ರೈತರಿಗೆ ಬೆಳೆ ಪ್ರತಿಯೊಂದು ಪರಿಹಾರ ವಿಚಾರವನ್ನ ಸರ್ಕಾರಗಳ ಮೂಲಕ ಬಗೆಹರಿಸಿ ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಒದಗಿಸಿ ಕೊಡುವ ನಿಟ್ಟಿನಲ್ಲಿ ಸಂಘ ಹೋರಾಟವನ್ನು ಮಾಡಲಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜೇಂದ್ರ ಕುಮಾರ್ ರಾಮಪುರ ಅಧ್ಯಕ್ಷರು ದಕ್ಷಿಣ ಪ್ರಾಂತ, ಸೋಮಶೇಖರ ಉಪಾಧ್ಯಕ್ಷರು ದಕ್ಷಿಣ ಪ್ರಾಂತ, ಶ್ರೀ ನಾರಾಯಣ ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಪ್ರಾಂತ, ಶ್ರೀನಿವಾಸ ರೆಡ್ಡಿ ಕೋಶಾಧ್ಯಕ್ಷರು ದಕ್ಷಿಣ ಪ್ರಾಂತ ಇವರೆಲ್ಲರೂ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ದಕ್ಷಿಣ ಪ್ರಾಂತ ಸದಸ್ಯತಾ ಅಭಿಯಾನ 2024ರಿಂದ 27ರವರೆಗಿನ ಸದಸ್ಯತಾ ಅಭಿಯಾನವನ್ನ ಫೆಬ್ರವರಿ 1ರಿಂದ ಫೆಬ್ರವರಿ 10ರವರೆಗೆ ಶುರುವಾಗ್ತಾ ಇದೆ. ಈ ಸಹಜೀಯ ಸದಸ್ಯತಾ ಅಭಿಯಾನದ ವಿಶೇಷ ಏನಪ್ಪಾ ಅಂತಂದ್ರೆ, ಸುಮಾರು ಇಡೀ ರಾಜ್ಯದಲ್ಲಿ 5 ಲಕ್ಷ ರೈತರನ್ನ ಸದಸ್ಯತ್ವ ಮಾಡ್ತಕ್ಕಂಥ ಒಂದು ಗುರಿಯನ್ನ ಸಂಘಟನೆ ಹೊಂದಿದೆ. ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸಂಘಟನೆ ಭಾರತೀಯ ಕಿಸಾನ್ ಸಂಘ. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಗ್ರಾಮ ಸಮಿತಿಯನ್ನ ಹೊಂದಿರತಕ್ಕಂಥ ಯಾವ್ದಾದ್ರು ಒಂದು ಸಂಘಟನೆ, ರೈತ ಸಂಘಟನೆ ಅಂತ ಹೇಳಿದ್ರೆ ಅದು ಭಾರತೀಯ ಕಿಸಾನ್ ಸಂಘ. ರಾಜಕೀಯ ರಹಿತವಾದಂತ ಒಂದು ಸಂಘಟನೆ. ಈ ಸಂಘಟನೆ ವತಿಯಿಂದ ಏನ್ ಈ ಸದಸ್ಯತಾ ಅಭಿಯಾನವನ್ನ ಹೊಂದ್ಕೊಂಡಿದೀವಿ, ಇದು ಗ್ರಾಮಗಳಲ್ಲಿ ನಡೆಯುತ್ತೆ. ಪ್ರತಿ ಗ್ರಾಮದಲ್ಲಿ ಕನಿಷ್ಠ 50 ಸಂಖ್ಯೆಯಲ್ಲಿ ಸದಸ್ಯತ್ವವನ್ನ ನಾವು ಮಾಡ್ತೇವೆ. ಆ 50 ಜನದಲ್ಲಿ 7 ಜನಗಳ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೇವೆ ನಾವು. ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಫೆಬ್ರವರಿ 1ರಿಂದ 10ರವರೆಗೆ ಸದಸ್ಯತಾ ಅಭಿಯಾನ ಶುರುವಾಗಲಿದೆ. ಆಡ್ಯ ರಮೇಶ್ ರಾಜು, ಪ್ರಾಂತ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಂಘಟನೆ ಉದ್ದೇಶ ಏನು ಅಂದ್ರೆ, ಪ್ರತಿ ರೈತ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ರೈತರಿಗೆ ಆ ಹಳ್ಳಿಗೆ ತಗೊಂಡೋಗಿ ಸವಲತ್ತಿಲ್ಲ ಅಥವಾ ಸಮಸ್ಯೆ ಇರ್ಬೋದು, ಸಮಸ್ಯೆಯನ್ನ ಆ ಹಳ್ಳಿಯಲ್ಲಿ ಪರಿಹಾರ ಮಾಡಿಕೊಡ್ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದ್ರೆ, ತಾಲೂಕಾದ ಆಫೀಸ್ ಇರ್ಬೋದು, ಇದರಲ್ಲಿರ್ಬೋದು, ಅವರ ಸಮಸ್ಯೆಗಳನ್ನ ಆ ಗ್ರಾಮದಲ್ಲಿ ಒಂದು ಮುಖಾಂತರ ಮಾಡಿರ್ತೀವಿ ನಾವು. ಇಬ್ರು ಮುಂದೆ ಮುಖಾಂತರ ಅವರ ಆ ಸಮಸ್ಯೆಗಳನ್ನ ನೋಡ್ತಾರೆ, ಪಟ್ಟಿ ಮಾಡ್ತಾರೆ. ಯಾರ್ಯಾರ ಸಮಸ್ಯೆ ಪ್ರತಿ ಗ್ರಾಮದಲ್ಲಿ ಯಾರ್ಯಾರ ಸಮಸ್ಯೆ ಪಟ್ಟಿ ಮಾಡ್ತಾರೆ. ಎಲ್ಲ ಸಮಸ್ಯೆಗಳ ಗ್ರಾಮದ ಸಮಸ್ಯೆಗಳ ರೈತರನ್ನ ಒಟ್ಟುಗೂಡಿಸಿ ತಾಲೂಕು ಕಚೇರಿ ಇರ್ಬೋದು, ಎಸಿ ಕಚೇರಿ ಇರ್ಬೋದು, ಪಿಸಿ ಕಚೇರಿ ಕರ್ಕೊಂಡು ಹೋಗಿ ನಾವು ಸರಿ ಮಾಡಿಸ್ಕೊಡ್ತಾ ಇದ್ದೀವಿ. ನಮ್ಮ ಆಯ್ಕೆ ಮಾಡ್ತಾ ಇದೆ.